ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಬರಗಾಲದ ಹೊಡೆತ ತೀವ್ರವಾಗ್ತಾ ಇದ್ದಂತೆ ಇತ್ತ ಕಾವೇರಿ ರಾಜಕೀಯ ಕೂಡ ತೀವ್ರಗೊಳ್ತಾ ಇದೆ. ಅತ್ತ ತಮಿಳುನಾಡು ಜುಲೈ 20ರಂದು ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭವಾದ ಮೊದಲ ದಿನವೇ ಸದನದ ಬಾವಿಗಿಳಿದು ಮೇಕೆದಾಟು ಯೋಜನೆ ವಿರೋಧಿಸಿ ಪ್ರತಿಭಟನೆ ಮಾಡಿದೆ. ಇದರೊಂದಿಗೆ ಕಾವೇರಿ ನೀರಿನ ವಿಚಾರದಲ್ಲಿ ಬಿಗಿಪಟ್ಟು ಹಾಕುವ ಲಕ್ಷಣ ತೋರಿದೆ. ಇತ್ತ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿ ಕಾವೇರಿ ವಿಚಾರವಾಗಿಯೇ ಕರ್ನಾಟಕದ ಸಂಸದರ ಸಭೆ ನಡೆಸುವ ಮಾತನಾಡಿದ್ದಾರೆ. ಇದರ ಜೊತೆಗೆ ಮತ್ತೊಮ್ಮೆ ಕಾವೇರಿ ರಾಜಕೀಯ ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ಇದರ ಹಿನ್ನೆಲೆಯಲ್ಲಿ ಏನೇನಿದೆ ನೋಡೋಣ ಎಳೆಯಾಗಿ. ಕಾವೇರಿ ಕರ್ನಾಟಕ ಹಾಗೂ ತಮಿಳುನಾಡು ಎರಡು ರಾಜ್ಯಗಳಿಗೂ ಬೇಕು. ಆದರೆ ಉಭಯ ರಾಜ್ಯಗಳ ರಾಜಕಾರಣಿಗಳಿಗೆ ಬರೀ ಕಾವೇರಿ ನೀರಷ್ಟೇ ಅಲ್ಲ, ಈ ನೀರಿನಲ್ಲಿರುವಂತಹ ಓಟು ಕೊಡಬೇಕು. ಈ ನೀರು ನಂಬಿರುವಂತಹ ರೈತರು, ಈ ನೀರು ಕುಡಿತಿರುವಂತಹ ಜನರು, ಈ ಜಲಾನಯನ ಪ್ರದೇಶದ ಸಮಸ್ತರು, ಅದರಾಚೆಗೆ ಇರುವವರು ಕೂಡ ಎಲ್ಲರೂ ಈ ರಾಜಕೀಯ ನಾಯಕರಿಗೆ ಬೇಕು. ಯಾಕಂದ್ರೆ ಇವರಿಗೆ ಕಾವೇರಿಯಲ್ಲಿ ನೀರಿಗಿಂತ ಅಗಾಧವಾಗಿ ರಾಜಕೀಯವೇ ಕಾಣಿಸಿದೆ. ಅದರಲ್ಲೂ ಈಗ ಆ ರಾಜಕೀಯ ಅವರ ಕಣ್ಣಿಗೆ ಡಾಳಾಗಿ ಕಾಣತೊಡಗಿದೆ. ಯಾಕಂದ್ರೆ ಬರಬೇಡ ಬರಬೇಡ ಅಂತ ಎಷ್ಟೇ ಹೇಳಿದ್ರೂ ಬರಬಾರದ ಬರ ಬಂದೇ ಬಿಟ್ಟಿದೆ ನೋಡಿ. ಇದಕ್ಕೆ ಸರಿಯಾಗಿ ಈಗ ತಮಿಳುನಾಡಿನ ಡಿಎಂಕೆ ಪಕ್ಷ ಕಾವೇರಿ ರಾಜಕೀಯ ಅಸ್ತ್ರವನ್ನು ಕೈಗೆತ್ತಿಕೊಂಡಿದೆ. ಅದರಲ್ಲೂ ಇಂದು ಆರಂಭವಾದ ಸಂಸತ್ತಿನ ಮುಂಗಾರು ಅಧಿವೇಶನದ ಮೊದಲ ದಿನ ಮೊದಲ ಅವಧಿಯಲ್ಲೇ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ನಡೆಸಿದೆ. ಇಷ್ಟಕ್ಕೂ ಆಗಿದ್ದೇನು ಅಂದ್ರೆ, ಸಂಸತ್ತಿನ ಮುಂಗಾರು ಅಧಿವೇಶನದ ಕಲಾಪದ ಆರಂಭದ ದಿನವೇ ಡಿಎಂಕೆ ಸಂಸದೀಯ ನಾಯಕ ಟಿಆರ್ ಬಾಲು ಮೇಕೆದಾಟು ಯೋಜನೆ ಕುರಿತು ಲೋಕಸಭೆಯಲ್ಲಿ ನಿಲುವಳಿ ಸೂಚನೆ ನೀಡಿದರು. ರಾಜ್ಯಸಭೆಯಲ್ಲಿ ತಿರುಚಿ ಶಿವ ಕೂಡ ಇದೇ ವಿಷಯವನ್ನು ಪ್ರಸ್ತಾಪಿಸಲು ಸೂಚನೆ ನೀಡಿದರು. ಇದರ ಹಿಂದಿದ್ದ ಉದ್ದೇಶವೇನು ಅಂದ್ರೆ, ಮೇಕೆದಾಟು ಯೋಜನೆಗೆ ಅನುಮತಿ ನೀಡಬಾರದು, ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಡುಗಡೆ ಮಾಡಿಸಬೇಕು, ಈ ವಿಚಾರದ ಕುರಿತು ತಕ್ಷಣ ಸದನದಲ್ಲಿ ಚರ್ಚೆ ಮಾಡಿಸಬೇಕು. ತಮಿಳುನಾಡು ನಿಲುವಳಿ ಸೂಚನೆ ಪ್ರಸ್ತಾವನೆಯ ಉದ್ದೇಶ ಏನಪ್ಪಾ ಅಂದ್ರೆ, ಮೇಕೆದಾಟು ಯೋಜನೆ ಕುರಿತು ತಕ್ಷಣವೇ ಚರ್ಚೆ ನಡೆಸಿ ಕರ್ನಾಟಕದ ವಿರುದ್ಧ ಕೇಂದ್ರ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸುವುದು ತಮಿಳುನಾಡಿನ ಸಂಸದರ ಉದ್ದೇಶವಾಗಿತ್ತು. ಲೋಕಸಭೆಯಲ್ಲಿ ಡಿಎಂಕೆ ಸಂಸದೀಯ ನಾಯಕ ಟಿಆರ್ ಬಾಲು ಅವರು ಈ ವಿಚಾರವನ್ನು ಪ್ರಸ್ತಾಪನೆ ಮಾಡ್ತಾರೆ. ಆದರೆ ಸ್ಪೀಕರ್ ಓಂ ಬಿರ್ಲಾ ಈ ನಿಲುವಳಿ ಸೂಚನೆಯನ್ನ ಅಂಗೀಕರಿಸಲಿಲ್ಲ. ಅದರ ಬಳಿಕ ಡಿಎಂಕೆ ಸದಸ್ಯರು ಕೂಡ ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸುತ್ತಾರೆ. ಆದರೆ ಈ ಪ್ರತಿಭಟನೆಗೆ ಸೊಪ್ಪು ಹಾಕದ ಸ್ಪೀಕರ್ ಪ್ರಶ್ನೋತ್ತರ ಕಲಾಪ ಆರಂಭಿಸಿದಾಗ ಡಿಎಂಕೆ ಸಂಸದರು ಸದನದ ಬಾವಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನು ಕೂಗುತ್ತಾ ಪ್ರತಿಭಟನೆಯನ್ನು ತೀವ್ರಗೊಳಿಸಿದರು. ಡಿಎಂಕೆ ಸಂಸದರ ಹೋರಾಟ ಮಿತಿ ಮೀರಿದಾಗ ಯಾರ ಮಾತು ಕೂಡ ಯಾರಿಗೂ ಕೇಳದಷ್ಟು ಗದ್ದಲ ಉಂಟಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸ್ಪೀಕರ್ ಓಂ ಬಿರ್ಲಾ ಅವರು ಸದನದ ಕಲಾಪವನ್ನು ಮುಂದೂಡುತ್ತಾರೆ. ಇಷ್ಟೆಲ್ಲ ಮಾಡಿದ್ದು ತಮಿಳುನಾಡಿನಲ್ಲಿ ವಿರೋಧ ಪಕ್ಷದಲ್ಲಿರುವಂತಹ ಡಿಎಂಕೆ. ಈ ನಿಲುವು ತಮಿಳುನಾಡಿನಲ್ಲಿ ವಿರೋಧ ಪಕ್ಷದಲ್ಲಿರುವಂತಹ ಡಿಎಂಕೆ ನಿಲುವು ಮಾತ್ರನಾ ಕೇಳಿದ್ರೆ ಅಲ್ಲವೇ ಅಲ್ಲ. ಇದಕ್ಕೆ ಸಾಕ್ಷಿ ತಮಿಳುನಾಡಿನ ವಿಧಾನಸಭೆಯಲ್ಲಿ ಸರ್ವ ಪಕ್ಷಗಳು ಕೂಡ ಒಗ್ಗೂಡಿ ಅಂಗೀಕರಿಸಿರುವಂತಹ ಸರ್ವಾನುಮತದ ನಿರ್ಣಯ. ಮಾಡಲೇಬೇಕಾಗ್ತದೆ, ಅದಕ್ಕೆ ಟೈಮ್ ಫಿಕ್ಸ್ ಮಾಡಬೇಕು. ಆದಷ್ಟು ಜಲ್ದಿ 20ನೇ ತಾರೀಕಿನ ಅಸೆಂಬ್ಲಿ ಸೆಷನ್ ಇದೆ. ಮಧ್ಯದಲ್ಲಿ ಹೋಗಿ ಸಂಸತ್ ಸದಸ್ಯರಿಗೂ ಹೋಗ್ಬೇಕು, ನಮ್ಮ ರಾಜ್ಯಕ್ಕೆ ಏನೇನು ಆಗಬೇಕು ಅನ್ನೋದು ಕೂಡ ಹೇಳಬೇಕು. ಅದನ್ನೆಲ್ಲ ಹೇಳಿ ಬರ್ತೀನಿ. ಅವರು ರೆಸಲ್ಯೂಷನ್ ಮಾಡಿದಾರಲ್ಲಪ್ಪ, ನಾನು ಎಲ್ಲ ತಿಳಿಸ್ಬೇಕಲ್ಲ ನಮ್ಮವ್ರಿಗೆ. ನಮ್ಮ ಚಿಂತನೆ, ನಮ್ಮ ರಕ್ಷಣೆ ಎಲ್ಲ ನಾವು ಮಾಡಬೇಕಲ್ಲ. ಹೀಗೆ ತಮಿಳುನಾಡು ತೀವ್ರ ಆಕ್ರಮಣಕಾರಿ ರಾಜಕೀಯ ದಾಳಿಗಳ ಪ್ರಯೋಗವನ್ನು ಮಾಡುತ್ತಿರುವಾಗ ಇತ್ತ ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಾವು ದೆಹಲಿಗೆ ತೆರಳಿ ಕಾವೇರಿ ನದಿ ನೀರಿನ ವಿಚಾರವಾಗಿ ಸಂಸದರ ಸಭೆ ನಡೆಸುವುದಾಗಿ ತಿಳಿಸಿದ್ದಾರೆ. ತಮಿಳುನಾಡು ವಿಧಾನಸಭೆ ಮೇಕೆದಾಟು ಯೋಜನೆ ವಿರೋಧಿಸಿ ಸರ್ವಾನುಮತದ ನಿರ್ಣಯವನ್ನು ಅಂಗೀಕರಿಸ್ತಾ ಇರುವುದನ್ನು ಪ್ರಸ್ತಾಪಿಸಿ ಹೇಳಿದ ಡಿಕೆ ಶಿವಕುಮಾರ್, ನೋಡಿ, ನಮ್ಮ ರಾಜ್ಯದ ಹಿತವನ್ನು ಕಾಪಾಡಲು ನಮ್ಮ ನಿಲುವು ತಿಳಿಸಲು ದೆಹಲಿಗೆ ತೆರಳಿ ಸಂಸದರ ಸಭೆಯನ್ನು ನಡೆಸ್ತೀನಿ ಹೀಗಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಹುಮುಖ್ಯವಾಗಿ ಸಂಸದರ ಸಭೆ ನಡೆಸಿ ರಾಜ್ಯದ ಬರ ಪರಿಸ್ಥಿತಿಯ ಜೊತೆಗೆ ಮೇಕೆದಾಟು ಯೋಜನೆ ಸ್ಥಿತಿಗತಿ ಚರ್ಚಿಸಲು ಮುಂದಾಗಿದ್ದಾರೆ. ಆಗಸ್ಟ್ 13ರವರೆಗೂ ನಡೆಯಲಿರುವಂತಹ ಸಂಸತ್ ಅಧಿವೇಶನದಲ್ಲಿ ಡಿಎಂಕೆ ಮೇಕೆದಾಟು ಯೋಜನೆ ಬಗ್ಗೆ ಚರ್ಚೆಗೆ ಮುಂದಾದರೆ ಆಗ ರಾಜ್ಯದ ಉತ್ತರದಲ್ಲಿ ಈ ಯೋಜನೆ ಬಹುಮುಖ್ಯವಾಗಿ ಬೆಂಗಳೂರಿನ ಕುಡಿಯುವ ನೀರಿನ ಅಗತ್ಯಕ್ಕಾಗಿ ಎಂಬುದನ್ನು, ಜೊತೆಗೆ
ಸುಮಾರು 400 ಮೆಗಾವ್ಯಾಟ್ ಜಲವಿದ್ಯುತ್ ಉತ್ಪಾದನೆಯು ಉದ್ದೇಶ ಹೊಂದಿರುವುದನ್ನು ಮನವರಿಕೆ ಮಾಡುವ ಜೊತೆಗೆ ಈ ಯೋಜನೆಯಿಂದ ತಮಿಳುನಾಡಿನ ಪಾಲಿನ ನೀರು ಕಡಿಮೆಯಾಗುವುದಿಲ್ಲ ಎಂಬುದನ್ನು ತಿಳಿಸುವ ಉದ್ದೇಶವಿದೆ. ಇನ್ನು ಬಹುಮುಖ್ಯವಾಗಿ ಮೇಕೆದಾಟು ಯೋಜನೆಯ ಹಿಂದಿನ ಕಾನೂನು ಸ್ಥಿತಿ ಬಗ್ಗೆ ಸಿಎಂ ಚರ್ಚೆ ನಡೆಸುವ ಸಾಧ್ಯತೆ ಕೂಡ ಇದೆ. ಇನ್ನು ತಮಿಳುನಾಡು ಮುಂದಿಟ್ಟಿರುವಂತಹ ಕಾವೇರಿ ನದಿ ನೀರಿನ ಬೇಡಿಕೆಗೆ ಉತ್ತರವಾಗಿ ಈ ವರ್ಷ ಕರ್ನಾಟಕದಲ್ಲಿ ಕೂಡ ಮಳೆಯ ಕೊರತೆ ಕಂಡುಬಂದಿದೆ. ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ನಿರೀಕ್ಷಿತ ಮಟ್ಟದಲ್ಲಿಲ್ಲ. ಕರ್ನಾಟಕದ ರೈತರು ಬೆಳೆ ಬೆಳೆಯಲು ನೀರನ್ನು ಕೊಟ್ಟಿಲ್ಲ. ಕರ್ನಾಟಕದ ಜಲಾಶಯಗಳಲ್ಲಿರುವಂತಹ ನೀರು ಸದ್ಯಕ್ಕೆ ಕುಡಿಯುವ ನೀರಿಗೆ ಬೇಕಾಗುವಷ್ಟು ಮಾತ್ರವೇ ಇದೆ ಎಂಬ ಅಂಶಗಳನ್ನು ಸಿಎಂ ಮನವರಿಕೆ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಅತ್ತ ತಮಿಳುನಾಡು ಈಗ್ಯಾಕೆ ಈ ರೀತಿ ಆಕ್ರಮಣಕಾರಿ ನಿಲುವನ್ನು ತಾಳಿದೆ ಅಂದರೆ ಇದಕ್ಕೆ ಪ್ರಮುಖ ಕಾರಣಗಳು ಕೂಡ ಇವೆ. ಈ ಕಾವೇರಿ ರಾಜಕೀಯ ಹೊಸದೇನೂ ಅಲ್ಲ. ಆದರೆ ಈಗ ಇದು ಭುಗಿಲೇಳಲು ಮೊದಲ ಕಾರಣ ಏನು ಅನ್ನೋದನ್ನು ನೋಡೋದಾದ್ರೆ, ಮೊದಲನೇದಾಗಿ ತಮಿಳುನಾಡಿನಲ್ಲೂ ಕೂಡ ತೀವ್ರ ಬರ ಪರಿಸ್ಥಿತಿ ಎದುರಾದರೆ ಹೀಗಾಗಿ ತಮಿಳುನಾಡಿನಲ್ಲಿ ಈಗ ಕಾವೇರಿ ನದಿ ನೀರು ಅನ್ನೋದು ನಿತ್ಯ ಚರ್ಚೆಯ ವಿಚಾರವಾಗಿದೆ. ಇದಕ್ಕೆ ಸರಿಯಾಗಿ ಈಗ ತಮಿಳುನಾಡಿನ ಮೆಟ್ಟೂರು ಡ್ಯಾಂನಲ್ಲಿ ನೀರಿನ ಅಲಭ್ಯತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ರೈತರು ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಮೇಕೆದಾಟು ಯೋಜನೆಯನ್ನು ವಿರೋಧಿಸಿ ತಮಿಳುನಾಡಿನ ಸರ್ವ ಪಕ್ಷಗಳು ಒಗ್ಗೂಡಿ ವಿಧಾನಸಭೆಯಲ್ಲಿ ಸರ್ವಾನುಮತದ ನಿರ್ಣಯವನ್ನೂ ಕೂಡ ಅಂಗೀಕರಿಸಿವೆ. ಎಲ್ಲಕ್ಕಿಂತ ಮುಖ್ಯವಾದ ಇನ್ನೊಂದು ಕಾರಣ ಕೂಡ ಇದೆ. ಅದನ್ನು ತಿಳಿಯುವ ಮೊದಲು ಮೆಟ್ಟೂರು ಡ್ಯಾಂನಲ್ಲಿ ನೀರಿನ ಅಲಭ್ಯತೆ ಯಾಕೆ ರೈತರ ಸಮಾಧಾನಕ್ಕೆ ಕಾರಣ ಅನ್ನೋದನ್ನು ಮೊದಲು ತಿಳಿಯೋಣ. ನೋಡಿ, ತಮಿಳುನಾಡಿನಲ್ಲಿರುವಂತಹ ಮೆಟ್ಟೂರು ಜಲಾಶಯಕ್ಕೆ ನೀರು ಮುಖ್ಯವಾಗಿ ಕರ್ನಾಟಕದ 4 ಅಣೆಕಟ್ಟುಗಳಿಂದ ಬರುತ್ತದೆ. ಕೃಷ್ಣರಾಜಸಾಗರ ಅಂದರೆ KRS, ಕಬಿನಿ, ಹೇಮಾವತಿ ಹಾಗೂ ಹಾರಂಗಿ. ಕರ್ನಾಟಕದಿಂದ ಕಾವೇರಿ ಮೂಲಕ ಹರಿದು ಬರುವಂತಹ ನೀರು ಮೊದಲು ಮೆಟ್ಟೂರಿಗೆ ತಲುಪುತ್ತದೆ. ಪ್ರತಿ ವರ್ಷ ಸಾಮಾನ್ಯವಾಗಿ ಜೂನ್ 12ರಂದು ಕುರುಬೈ ಭತ್ತದ ಬೆಳೆಗಾಗಿ ಮೆಟ್ಟೂರು ಅಣೆಕಟ್ಟಿನಿಂದ ಕಾಲುವೆಗಳಿಗೆ ನೀರು ಬಿಡುವುದು ಸಂಪ್ರದಾಯವಾಗಿದೆ. ತಮಿಳುನಾಡಿನ ಕಾವೇರಿ ಡೆಲ್ಟಾ ಜಿಲ್ಲೆಗಳಾದ ತಂಜಾವೂರು, ತಿರುವಾರೂರು, ನಾಗಪಟ್ಟಣಂ, ಮೈಲಾಡುತುರೈ ಹಾಗೂ ತಿರುಚಿರಾಪಳ್ಳಿ ಭಾಗಗಳ ಲಕ್ಷಾಂತರ ಎಕರೆ ಕೃಷಿ ಸಂಪೂರ್ಣವಾಗಿ ಮೆಟ್ಟೂರು ಅಣೆಕಟ್ಟಿನ ನೀರಿನ ಮೇಲೆ ಅವಲಂಬಿತವಾಗಿದೆ. ಪ್ರತಿ ವರ್ಷ ಜೂನ್ನಲ್ಲಿ ನೀರು ಬಿಟ್ಟರೆ ಕುರುವೆ ಬೆಳೆ, ನಂತರ ಸಾಂಬ ಬೆಳೆ, ತದನಂತರ ತಲಡಿ ಬೆಳೆ ಸಮಯಕ್ಕೆ ಬೆಳೆಯಲು ಸಾಧ್ಯವಾಗುತ್ತದೆ. ಆದರೆ ನೀರಿನ ಕೊರತೆ ಕಾರಣ ನಿಗದಿತ ಸಮಯಕ್ಕೆ ಅಣೆಕಟ್ಟು ತೆರೆದೇ ಇದ್ದರೆ, ಅಥವಾ ಅಣೆಕಟ್ಟು ತಡವಾಗಿ ತೆರೆಯಲ್ಪಟ್ಟರೆ, ಅಥವಾ ತೆರೆಯುವಾಗ ಸಾಕಷ್ಟು ನೀರಿನ ಸಂಗ್ರಹವಿಲ್ಲದೆ ಇದ್ದರೆ, ಅಥವಾ ನೀರು ಕೆಲವೇ ದಿನಗಳಲ್ಲಿ ನಿಲ್ಲಿಸಿದರೆ, ನೀರಿನ ಹರಿವು ನಿರಂತರವಾಗಿರದಿದ್ದರೆ, ಒಟ್ಟಾರೆ ಸಮಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನಿರಂತರ ನೀರು ಸಿಗದೇ ಇದ್ದರೆ ಆ ಭಾಗದ ರೈತರ ಆಕ್ರೋಶದ ಬಿಸಿ ಅಲ್ಲಿನ ಜನಪ್ರತಿನಿಧಿಗಳು ಎದುರಿಸಬೇಕು. ಇದು ಅಲ್ಲಿನ ರಾಜಕಾರಣಿಗಳಿಗೆ ಬೇಕಾಗಿಲ್ಲ. ಇದೇ ಬಹುಮುಖ್ಯ ಕಾರಣ. ರಾಜಕಾರಣ. ಎಸ್, ಕಾವೇರಿ ಅನ್ನೋದು ತಮಿಳುನಾಡಿನ ರಾಜಕಾರಣದಲ್ಲಿ ಹಾಸುಹೊಕ್ಕಾಗಿದೆ. ಇದು ಬರೀ ರಾಜಕೀಯವಲ್ಲ, ಭಾವನಾತ್ಮಕ ರಾಜಕೀಯ ಅಸ್ತ್ರ. ಇದೇ ಕಾರಣಕ್ಕೆ ಅಲ್ಲಿನ ರಾಜಕೀಯ ಪಕ್ಷಗಳು ಕಾವೇರಿ ನೀರಿಗಾಗಿ ಈ ಪರಿ ಹೋರಾಟವನ್ನು ಮಾಡ್ತಾರೆ. ಈ ಕಾರಣದಿಂದಲೇ ತಮಿಳುನಾಡು ಈಗ CWMA ಅಂದರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲೂ ಕೂಡ ಕರ್ನಾಟಕದ ವಿರುದ್ಧ ಒತ್ತಡವನ್ನು ಹೆಚ್ಚಿಸಲು ಪ್ರಯತ್ನ ಮಾಡ್ತಾ ಇದೆ. ಈ ಮೊದಲೇ CWMA ಹಾಗೂ CWRC ಅಂದರೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ತಮಿಳುನಾಡು ತೀವ್ರ ಒತ್ತಡವನ್ನು ಹೇರುವ ಮೂಲಕ ಕರ್ನಾಟಕ ರಾಜ್ಯದಿಂದ ತಮಿಳುನಾಡಿಗೆ ನೀರು ಹರಿಸಲು ಸೂಚನೆ ನೀಡುವಂತೆ ಒತ್ತಾಯಿಸಿದೆ. ಈಗ ಇದೇ ಜುಲೈ 22ರಂದು CWMA ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ತಮಿಳುನಾಡು ಮತ್ತೆ ಕಾವೇರಿ ನೀರಿಗಾಗಿ ಒತ್ತಡವನ್ನು ಹೇರಲು ಮುಂದಾಗಿದೆ ಎಂಬ ಮಾಹಿತಿಗಳಿವೆ. ಇತ ಕರ್ನಾಟಕವೂ ಕೂಡ ತಾನು ಎದುರಿಸ್ತಾ ಇರುವಂತಹ ಭೀಕರ ಬರಗಾಲದ ಸ್ಥಿತಿ ಮನವರಿಕೆ ಮಾಡುವ ಮೂಲಕ ಜಲಾಶಯಗಳಲ್ಲಿರುವಂತಹ ನೀರು ಕುಡಿಯುವ ನೀರಿಗಷ್ಟೇ ಸೀಮಿತವಾಗಿದೆ ಎಂಬ ವಾಸ್ತವವನ್ನು ತಿಳಿಸುವ ಪ್ರಯತ್ನದಲ್ಲಿದೆ. 2 ರಾಜ್ಯಗಳ ವಾದ ಪ್ರತಿವಾದ ಕೇಳಿದ ನಂತರ ಈ ಬಾರಿ CWMA ನೀಡುವಂತಹ ತೀರ್ಪು ನಿರ್ಣಾಯಕವಾಗಲಿದೆ. ತಮಿಳುನಾಡಿಗೆ ನೀರು ಬಿಡಬೇಕು ಎಂಬ ಆದೇಶ ಅಥವಾ ನೀರು ಬೇಕೆಂಬ ತಮಿಳುನಾಡಿನ ನಿರೀಕ್ಷೆ ನೀರು ಪಾಲಾಗುವುದು ಎರಡೂ ಸಹ ಸದ್ಯದ ಭವಿಷ್ಯದ ರಾಜಕೀಯ ತಿರುವಿಗೆ ಕಾರಣವಾಗಲಿದೆ. ಯಾಕಂದರೆ ಉಭಯ ರಾಜ್ಯಗಳ ಇತಿಹಾಸದಲ್ಲಿ ಇಂತಹ ಹಲವಾರು ತೀರ್ಮಾನಗಳು ರಾಜಕೀಯ ಭುಗಿಲೇಳಲು ಕಾರಣವಾದ ಉದಾಹರಣೆಗಳಿವೆ. ಈ ಕಾವೇರಿ ನೀರಿನಲ್ಲೇ ತಮ್ಮ ರಾಜಕೀಯದ ಬೇಳೆಕಾಳನ್ನು ಬೇಯಿಸಿಕೊಂಡ ರಾಜಕಾರಣಿಗಳು ಅದೆಷ್ಟೋ ಜನ ಇದ್ದಾರೆ. ಆ ವಿವರ ಈ ಎಳೆ ರಾಜಕೀಯದ ಮುಂದಿನ ಎಳೆ. ಕಾವೇರಿ ನದಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಿಂದ DK ಶಿವಕುಮಾರ್ ಅವರು ಏನೇ ಹೇಳಿಕೆ ನೀಡಬಹುದು, ತಮಿಳುನಾಡಿನಿಂದ ವಿಜಯ್ ಅವರು ಅಥವಾ ಸ್ಟಾಲಿನ್ ಅವರು ಯಾರೇ ಹೇಳಿಕೆ ನೀಡಬಹುದು, ಇದು ರಾಜಕೀಯ ಹೇಳಿಕೆಗಳಾಗುತ್ತೆ. ಆದರೆ ನಿರ್ಧಾರ ಅಂತ ಆಗೋದು ಯಾವಾಗ? ಈ ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಅಥಾರಿಟಿಗಳಿದೆ, ಬೋರ್ಡ್ಗಳಿದೆ, ಅಂದರೆ ಸಮಿತಿ ಹಾಗೆ ಪ್ರಾಧಿಕಾರಗಳು. ನೀವು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಏನೇ ಇದ್ರೂ ಕೂಡ ಈ ಮೀಟಿಂಗ್ಗಳಲ್ಲಿ ಅಥಾರಿಟಿ ಮೀಟಿಂಗ್ಗಳಲ್ಲಿ ಕೈಗೊಳ್ಳುವ ನಿರ್ಧಾರ ನಿರ್ಣಾಯಕ ಆಗುತ್ತೆ.
ನೋ ಡೌಟ್ ಈ ನಿರ್ಣಯ ಕೈಗೊಳ್ಳಬೇಕು ಅಂತಂದ್ರೆ ಹಿಂದೆ ಒಂದಷ್ಟು ಪೊಲಿಟಿಕಲ್ ಬ್ಯಾಕಿಂಗು ಅಥವಾ ಪೊಲಿಟಿಕಲ್ ಪ್ರೆಷರು ಇದು ಕೂಡ ಒಂದು ತಕ್ಕ ಮಟ್ಟಿಗೆ ಪಾತ್ರ ನಿರ್ವಹಿಸುತ್ತೆ. ಆದರೆ ಅಲ್ಟಿಮೇಟ್ಲಿ ಈ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಲ್ಲಿ ನಡೆಯುವಂತಹ ಸಭೆಗಳು ಬಹಳ ನಿರ್ಣಾಯಕ ಆಗಿರುತ್ತೆ. ಹೀಗಾಗಿ ರಾಜಕೀಯ ಒಂದು ಕಡೆಯಲ್ಲಿ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಈ ಸಭೆಗಳು ಕೂಡ ನಡೀತಾ ಇದೆ. ಜುಲೈ 22ಕ್ಕೆ CWMA ಮಹತ್ವದ ಸಭೆ ಇದೆ. ಕಾವೇರಿ ನೀರಿಗಾಗಿ ತಮಿಳುನಾಡು ಏನು ಒತ್ತಡ ಹಾಕ್ತಾ ಇದೆ. ಮಳೆ ಇಲ್ಲದೆ ರಾಜ್ಯದಲ್ಲಿ ಅಂದರೆ ನಮ್ಮ ರಾಜ್ಯದಿಂದ ಹರಿದು ತಮಿಳುನಾಡಿಗೆ ಹೋಗ್ಬೇಕಲ್ಲ ಕಾವೇರಿ ನೀರು, ಅಲ್ಲಿಗೆ ಹರಿಬೇಕು ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಯಥೇಚ್ಛವಾಗಿ ನೀರಿನ ಶೇಖರಣೆ ಇರಬೇಕು, ಒಳಹರಿವಿರಬೇಕು. ಹಾಗೆ ಇದ್ದಾಗ ಮಾತ್ರ ಒಳಹರಿವು ಮಾಡ್ಲಿಕ್ಕೆ ಸಾಧ್ಯ ಅಲ್ಲ, ತಮಿಳುನಾಡಿಗೆ ಹರಿಸ್ಲಿಕ್ಕೆ ಸಾಧ್ಯ ಅಲ್ವಾ. ಮಳೆ ಕೊರತೆ ಆಗಿದೆ, ಕಂಡು ಕೇಳರಿಯದ ಬರಗಾಲ ಎದುರಾಗಿದೆ. ಹೀಗಿರುವಾಗ ಸಹಜವಾಗಿ ರಾಜ್ಯದ ಬಹುತೇಕ, ಅದರಲ್ಲೂ ಈ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೂ ಕೂಡ 4 ಡ್ಯಾಮ್ಗಳು ಅಣೆಕಟ್ಟುಗಳಿದೆ. ಅದರಲ್ಲಿ ಒಳಹರಿವು ಕಮ್ಮಿ ಇರೋದ್ರಿಂದ ಶೇಖರಣೆ ಪ್ರಮಾಣ ಕೂಡ ಕಡಿಮೆ ಆಗಿ ಹೋಗಿದೆ. ಇದೇ 15ನೇ ತಾರೀಕು ಅಂದರೆ ಕಳೆದ 15ನೇ ತಾರೀಕು CWMA ಮತ್ತೊಂದು ಸಭೆ ನಡೆದಿತ್ತು. ಆಗ ತಮಿಳುನಾಡು ತನ್ನ ಬೇಡಿಕೆಗಳನ್ನ ಇಟ್ಟಿತ್ತು ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ. ಆದರೆ ತಮಿಳುನಾಡಿನ ಬೇಡಿಕೆಗಳಿಗೆ ಅಷ್ಟಾಗಿ ಸೊಪ್ಪು ಹಾಕಿರಲಿಲ್ಲ CWMA. ಇನ್ನು ರಾಜ್ಯದ ಬರ ಪರಿಸ್ಥಿತಿಯನ್ನ ಅಲ್ಲಿಗೆ ಅಂದ್ರೆ ಕರ್ನಾಟಕದಲ್ಲಿ ಬರ ಪರಿಸ್ಥಿತಿ ಇದೆ. ಹೌದು, ತಮಿಳುನಾಡಿನಲ್ಲಿ ಕೃಷಿಗೆ ಹಾಗೆ ಬಳಕೆಗೆ ನೀರನ್ನು ನೀವು ಡಿಮ್ಯಾಂಡ್ ಮಾಡ್ತಿದ್ದೀರಿ, ಬಟ್ ಕರ್ನಾಟಕದಲ್ಲೇ ಪರಿಸ್ಥಿತಿ ಹಿಂಗಿದೆಯಲ್ಲ, ಬರ ಪರಿಸ್ಥಿತಿ ಇದೆಯಲ್ಲ ಅನ್ನೋ ಅಂಶವನ್ನ CWMA ಗಮನಿಸಿತ್ತು. ಹಾಗಾಗಿ 22ನೇ ತಾರೀಕು ನಡೆಯುವ ಸಭೆ ಏನಿದೆ, ಅರ್ಥಾತ್ ನಾಳೆ ನಡೆಯುವ ಸಭೆ ಏನಿದೆ, ಅದು ಸಾಕಷ್ಟು ಕುತೂಹಲಕ್ಕೆ ಹಾಗೆ ಅತ್ಯಂತ ಮಹತ್ವದ ಸಭೆ ಆಗಿರಲಿದೆ. ಈ ಕರ್ನಾಟಕದ ಸ್ಥಿತಿಗತಿ ಏನಿದೆ ಅನ್ನೋದನ್ನ ಕೂಡ ಅಬ್ಸರ್ವ್ ಮಾಡಿದೆ. ತಮಿಳುನಾಡಿನ ಡಿಮಾಂಡ್ಸ್ ಏನಿದೆ ಅನ್ನೋದನ್ನ ಕೂಡ ಅಥಾರಿಟಿ ಗಮನಿಸಿದೆ, ಪ್ರಾಧಿಕಾರ ಗಮನಿಸಿದೆ. ಹೀಗಾಗಿ ನಾಳೆ ನವದೆಹಲಿಯಲ್ಲಿ ನಡೆಯುವ ಈ ಸಭೆಯಲ್ಲಿ ಯಾವ ರೀತಿಯ ನಿರ್ಧಾರಗಳು ಕೈಗೊಳ್ಳಲಾಗುತ್ತೆ, ಸಲಹೆ ಸೂಚನೆಗಳು ಯಾವ ರೀತಿಯಾಗಿ ವ್ಯಕ್ತವಾಗುತ್ತೆ, ಇದೆಲ್ಲವನ್ನ ಗಮನಿಸಬೇಕಾಗುತ್ತೆ. ಹೀಗಾಗಿ ಈ ಸಭೆಯಲ್ಲಿ ಕೈಗೊಳ್ಳುವ ನಿರ್ಣಯ, ನಾನು ಆಗಲೇ ಹೇಳಿದಾಗೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ಏನೇ ಇರಬಹುದು, ರಾಜಕೀಯ ಒತ್ತಡಗಳನ್ನು ತರಲಿಕ್ಕೆ ಶತಪ್ರಯತ್ನ ಎರಡೂ ರಾಜ್ಯಗಳಿಂದ ಆಗಬಹುದು. ಆದರೆ ಅಲ್ಟಿಮೇಟ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಯಾವ ರೀತಿಯಾದ ನಿರ್ಣಯವನ್ನ ಕೈಗೊಳ್ಳುತ್ತೆ ಅನ್ನೋದೇ ಕಾವೇರಿ ನದಿ ನೀರು ಕರ್ನಾಟಕದಲ್ಲಿ ಎಷ್ಟು ಉಳಿಬೇಕು, ತಮಿಳುನಾಡಿಗೆ ಎಷ್ಟು ಹರಿಬೇಕು ಅನ್ನೋದು ನಿರ್ಣಯ ಆಗುತ್ತೆ. ಹೀಗಾಗಿ ನಾಳಿನ ಈ ಸಭೆ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ನಿರ್ವಹಿಸಲಿದೆ. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಪೊಲಿಟಿಕಲ್ ಹೇಳಿಕೆಗಳಂತೂ ನಿರಂತರವಾಗಿ ಈಗಲ್ಲ ದಶಕಗಳಿಂದಲೂ ಕೂಡ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಲೇ ಇದೆ. ಘೋಷಣೆಗಳು, ಅದಾದ ನಂತರದಲ್ಲಿ ಪ್ರತಿಭಟನೆಗಳು ಇತ್ಯಾದಿ. ಆದರೆ ನಾಳೆ ನಡೆಯುವ ಈ ಸಭೆ CWMA ಸಭೆ ಎಷ್ಟು ಮುಖ್ಯ ಆಗತ್ತೆ, ಹಾಗೆ ಈ ಪೊಲಿಟಿಕಲ್ ಹೇಳಿಕೆಗಳು ಈ ಸಭೆ ಮೇಲೆ ಏನು ಪರಿಣಾಮ ಬೀರೋ ಸಾಧ್ಯತೆ ಇದೆ ಅಂತ? ಯಾವ ಪರಿಣಾಮವನ್ನೂ ಬೀರಲ್ಲ ಸ್ಮಿತಾ. ಇವರು ರಾಜಕೀಯ ಹೇಳಿಕೆಗಳು ಏನೇ ಕೊಡ್ಬೋದು, ಯಾಕಂದರೆ CWMA ಹಾಗೂ CWRC ಎರಡೂ ಕೂಡ ಫ್ಯಾಕ್ಟ್ಸ್ ಮೇಲೆ ಹೋಗುವಂಥದ್ದು. ನೋಡಿ, CWRC ಅಂದರೆ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ, ಅಂದರೆ ಅದು ನಿಯಂತ್ರಣ ಮಾಡುವಂಥ ಸಮಿತಿ ಮತ್ತು ಅದು ಟೆಕ್ನಿಕಲ್ ಕಮಿಟಿ. ಅದು ಮಾಡುವ ಶಿಫಾರಸುಗಳನ್ನ ಆಧರಿಸಿ CWMA ಅಂತಿಮವಾದ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ಏನು CWMA ಅಂದರೆ? ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಅಂದರೆ ಅದು ನಿರ್ವಹಣಾ ಪ್ರಾಧಿಕಾರ, ಕಾವೇರಿ ನೀರಿನ ನಿರ್ವಹಣಾ ಪ್ರಾಧಿಕಾರ. ಅವರು ಅಂತಿಮವಾಗಿ ನಿರ್ಣಯ ತೆಗೆದುಕೊಳ್ಳುವಂಥದ್ದು. ಮತ್ತು ಗೊತ್ತಿರಲಿ, ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಸ್ಮಿತಾ, ಒನ್ಸ್ CWMA ತೀರ್ಮಾನ ತೆಗೆದುಕೊಂಡ ಮೇಲೆ ನಮ್ಮ ಹತ್ರ ಬರಲೇಬೇಡಿ ನೀವು ಅಂತ. ನೀವು ಕೇಳಿದ್ರಿ ರಾಜಕೀಯ ಹೇಳಿಕೆಗಳ ಪರಿಣಾಮ ಏನು ಅಂಥೇಳಿ. ಕಳೆದ ಬಾರಿ ಸಭೆ ಆಯ್ತಲ್ಲ, ಕಳೆದ ವಾರದಲ್ಲಿ CWRC ಸಭೆ ಆಯಿತು, ಕಳೆದ ತಿಂಗಳು CWMA ಸಭೆ ಆಯಿತು. ಎರಡೂ ಸಭೆಗಳಲ್ಲೂ ಕೂಡ ಅಲ್ಲಿ ಚೇರ್ಮನ್ ಮಾಡಿದ್ದೇನು ಅಂದರೆ IMD ಅಧಿಕಾರಿಗಳನ್ನ ಕರೆಸಿದ್ರು. ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್, ಭಾರತದ ಹವಾಮಾನ ಇಲಾಖೆಯ ತಜ್ಞರನ್ನ ಕರೆಸಿ ಕೇಳಿದ್ರು, ಏನಿದೆ ಪರಿಸ್ಥಿತಿ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಅಂತ ಹೇಳಿ. ನಮ್ಮ ಮೇಲೆ ಯಾವ ಕರುಣೆಯನ್ನು ಅವ್ರು ತೋರಿಸಿಲ್ಲ. ಅವರೇನೋ ಅನುಕಂಪದಿಂದ ನೀರು ಬಿಡ್ಲಿಕ್ಕೆ ಹೇಳಿಲ್ಲ ಅಂತ ಅಲ್ಲ, ನಿಜವಾಗಿಯೂ ಕರ್ನಾಟಕದಲ್ಲಿ ಭೀಕರ ಬರಗಾಲದ ಸ್ಥಿತಿ ಇದೆ ಅಂಥೇಳಿ ಹವಾಮಾನ ತಜ್ಞರು ಅಧಿಕೃತವಾಗಿ ವರದಿ ಕೊಟ್ಟ ಮೇಲೆ, ಸರಿ ಹಾಗಾದರೆ ಪರಿಸ್ಥಿತಿ ಹೀಗಿದೆ, ಇರುವಂಥ ನೀರನ್ನು ಬಹಳ ಕಾಶಿಯಸ್ ಆಗಿ, ಬಹಳ ಜಾಗ್ರತೆಯಿಂದ ಬಳಸಿ, ಎಲ್ಲಿ ಜಲಾಶಯಗಳಲ್ಲಿ ಏನು ನೀರು ಇದೆಯಲ್ಲ ಈಗ ಅದನ್ನು ಎರಡೂ ರಾಜ್ಯಗಳು ಬಹಳ ಜಾಗ್ರತೆಯಿಂದ ಬಳಸಿ ಅಂತ ಅಷ್ಟೇ ಹೇಳಿದ್ರೆ ವಿನಃ ನೀರು ಬಿಡಿ ತಮಿಳುನಾಡಿಗೆ ಅನ್ನುವಂಥ ಯಾವ ಸೂಚನೆಯನ್ನು ಕೊಡಲಿಲ್ಲ. ಆದರೆ ತಮಿಳುನಾಡು ತನ್ನ ಪಟ್ಟನ್ನು ಹಾಕ್ತಾನೆ ಇತ್ತು, ಅದು ಒತ್ತಡ ಹೇರ್ತಲೇ ಇತ್ತು. ನಮ್ಮ ರೈತರಿಗೆ ಬೆಳೆ ಬೆಳೆಯಲಿಕ್ಕೆ ನೀರಿಲ್ಲ ಅನ್ನುವಂಥ ಒತ್ತಡ ಹೇರ್ತಾ ಇತ್ತು. ಆಗ ಕರ್ನಾಟಕದ ವಾದವೂ ಕೂಡ ಇತ್ತು, ನಮಗೆ ಕುಡಿಯುವ ನೀರಿಗೆ ಬಿಟ್ಟು ನಮ್ಮ ರೈತರಿಗೂ ನಾವು ನೀರು ಕೊಡುವಂಥ ಪರಿಸ್ಥಿತಿ ಇಲ್ಲ ಅನ್ನೋದನ್ನು ಕರ್ನಾಟಕವೂ ಕೂಡ ಹೇಳಿತ್ತು. ಆದರೆ ಆನ್ ದಿ ಬೇಸಿಸ್ ಆಫ್ ಫ್ಯಾಕ್ಟ್ಸ್ ಅವರು ಯಾವುದೇ ನೀರು ಬಿಡುವಂಥ ಸೂಚನೆ ಕೊಡಲಿಲ್ಲ. ಆದರೆ ನಾಳಿನ ಸಭೆ ಇದೆಯಲ್ಲ, ಅದು ನಿಜಕ್ಕೂ ನಿರ್ಣಾಯಕ. ನೋಡಿ ಏನಾಯಿತು ಸಂಸತ್ತಲ್ಲಿ, DMK ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ಮಾಡಿ ಧಿಕ್ಕಾರವನ್ನು ಕೂಗಿ ಅಲ್ಲಿ ಒಂದು ವಾತಾವರಣ ನಿರ್ಮಾಣ ಮಾಡಿಬಿಟ್ರಿ ಈಗ ರಾಜಕೀಯವಾಗಿ. ಈ ಕಡೆ CWMAಯಲ್ಲಿ
ಅಧಿಕಾರಿಗಳು ಹೋಗಿ ತಮ್ಮ ವಾದವನ್ನು ಮಂಡಿಸ್ತಾರೆ. Okay. ಅಂತಿಮವಾಗಿ CWMA ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ, ಯಾಕಂದ್ರೆ ಅಲ್ಪ ಸ್ವಲ್ಪ ಮಳೆ ಬಂದಿದೆ ಅನ್ನೋದೇನಾದ್ರೂ ಕನ್ಸಿಡರ್ ಮಾಡಿಬಿಟ್ರೆ ನಿಜಕ್ಕೂ ಕೂಡ ಅದು ಬಹಳ ಭಾರಿಯಾಗಿ ಪರಿಣಮಿಸುತ್ತೆ. ಆ ಕಾರಣಕ್ಕಾಗಿ ನಾಳೆ ಸಭೆ ಮಹತ್ವಪೂರ್ಣ. ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ. ಕಾವೇರಿ ಕರ್ನಾಟಕಕ್ಕೆ ಜೀವನಾಡಿ, ತಮಿಳುನಾಡಿಗೆ ರಾಜಕೀಯ ಹಾಗೆ ಕೃಷಿಯ ಆಧಾರ ಸ್ತಂಭ. ನೂರಾರು ವರ್ಷಗಳ ಇತಿಹಾಸ ಇರುವ ಈ ನದಿ ನೀರಿನ ಹಂಚಿಕೆ ವಿವಾದ ಕೇವಲ ಭೌಗೋಳಿಕ ಗಡಿಗಳ ನಡುವಿನ ಜಗಳವಾಗಿ ಉಳಿದೇ ಇಲ್ಲ. ಬದಲಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳ ರಾಜಕೀಯ ಪರೀಕ್ಷೆಯ ಕಣ ಕೂಡ ಆಗಿ ಹೋಗಿದೆ ಈ ಕಾವೇರಿ ವಿವಾದ. ಎಕ್ಸಾಂಪಲ್, ಬಂಗಾರಪ್ಪನವರ ಕ್ರಾಂತಿಕಾರಿ ಸುಗ್ರೀವಾಜ್ಞೆ ಮುಂದುವರೆದು HD ದೇವೇಗೌಡರ ರಾಜತಾಂತ್ರಿಕ ನಡೆ, ಅದಕ್ಕಿಂತ ಮುಂದುವರೆದ್ರೆ SM ಕೃಷ್ಣ ಅವರ ಐತಿಹಾಸಿಕ ಪಾದಯಾತ್ರೆ, ಹಾಗೆ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಮೀರಿ ಕಂಟೆಂಪ್ಟ್ ನೋಟಿಸ್ಗೆ ಗುರಿಯಾಗಿದ್ದು SM ಕೃಷ್ಣ ಅವರು. ಇಲ್ಲಿವರೆಗೆ ಕಾವೇರಿ ಹರಿವಿನಲ್ಲಿ ರಕ್ತ ರಾಜಕೀಯ ಸಮರದ ದೀರ್ಘ ಇತಿಹಾಸನೇ ಇದೆ. ಈ ಬಗ್ಗೆ ಕೂಡ ವಿಸ್ತೃತವಾದ ರಾಜಕೀಯ ವಿಶ್ಲೇಷಣೆಯನ್ನ ನೋಡೋಣ ಎಳೆ ಎಳೆಯಾಗಿ. ಎಸ್ ಬಂಗಾರಪ್ಪನವರ 1991ರ ಐತಿಹಾಸಿಕ ಸುಗ್ರೀವಾಜ್ಞೆ. ಕರ್ನಾಟಕದ ಯಾವ ಮುಖ್ಯಮಂತ್ರಿಯೂ ಇಡದ ಹೆಜ್ಜೆ. ಕಾವೇರಿ ವಿವಾದದ ಆಧುನಿಕ ಇತಿಹಾಸದಲ್ಲಿ ಸಾರೆಕೊಪ್ಪ ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿದ್ದ 1991ನೇ ಇಸವಿ ಅತ್ಯಂತ ನಿರ್ಣಾಯಕ ವರ್ಷ. 1990ರಲ್ಲಿ ಕೇಂದ್ರ ಸರ್ಕಾರವು ಕಾವೇರಿ ನೀರು ವಿವಾದದ ನ್ಯಾಯಾಧಿಕರಣ ರಚಿಸಿತು. 1991ರ ಜೂನ್ 25ರಂದು ನ್ಯಾಯಾಧಿಕರಣವು ತನ್ನ ತಡೆಯಾಜ್ಞೆ ನೀಡುವುದರೊಂದಿಗೆ ಕರ್ನಾಟಕವು ತಮಿಳುನಾಡಿಗೆ ಪ್ರತಿ ವರ್ಷ 205 TMC ನೀರನ್ನು ಬಿಡಬೇಕು ಹಾಗೂ ಕರ್ನಾಟಕ ತನ್ನ ಅಚ್ಚುಕಟ್ಟು ಪ್ರದೇಶದ ವಿಸ್ತರಣೆಯನ್ನ ತಡೆಯಬೇಕು ಅಂತ ಆದೇಶವನ್ನು ಹೊರಡಿಸಿತು. ಈ ಆದೇಶ ಕರ್ನಾಟಕದ ರೈತರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗುತ್ತೆ. ಆಗಷ್ಟೇ ಮುಖ್ಯಮಂತ್ರಿಯಾಗಿದ್ದ ಎಸ್ ಬಂಗಾರಪ್ಪನವರು ಈ ಆದೇಶವನ್ನ ಜಾರಿಗೆ ತಂದರೆ ರಾಜ್ಯದ ದಕ್ಷಿಣ ಒಳನಾಡಿನ ರೈತರು ಸಂಪೂರ್ಣವಾಗಿ ನಾಶವಾಗ್ತಾರೆ ಎಂಬುದನ್ನು ಅರಿತು ಕ್ರಾಂತಿಕಾರಿ ಹೆಜ್ಜೆಯನ್ನ ಮುಂದಿಡುತ್ತಾರೆ. ಬಂಗಾರಪ್ಪ ಅವರು ಕೇಂದ್ರ ಸರ್ಕಾರದ ಹಾಗೂ ನ್ಯಾಯಾಧಿಕರಣದ ಒತ್ತಡಕ್ಕೆ ಮಣಿಯದೆ 1991ರ ಜುಲೈನಲ್ಲಿ ಕರ್ನಾಟಕ ಕಾವೇರಿ ಜಲಾನಯನ ಪ್ರದೇಶದ ನೀರಾವರಿ ಸಂರಕ್ಷಣಾ ಸುಗ್ರೀವಾಜ್ಞೆಯನ್ನ ಹೊರಡಿಸುತ್ತಾರೆ. ಏನಿತ್ತು ಬಂಗಾರಪ್ಪ ಸರ್ಕಾರ ಹೊರಡಿಸಿದ ಸುಗ್ರೀವಾಜ್ಞೆಯಲ್ಲಿ? ಈ ಸುಗ್ರೀವಾಜ್ಞೆ ಪ್ರಕಾರ ಕರ್ನಾಟಕದ ಕಾವೇರಿ ಜಲಾನಯನ ಪ್ರದೇಶದಲ್ಲಿರುವಂತಹ ನೀರು ಮೊದಲಿಗೆ ರಾಜ್ಯದ ರೈತರ ನೀರಾವರಿ ಅಗತ್ಯತೆಗಳಿಗೆ ಬಳಕೆಯಾಗಬೇಕು. ತಮಿಳುನಾಡಿಗೆ ನೀರು ಹರಿಸುವುದನ್ನು ತಡೆಯುವ ಮತ್ತು ನ್ಯಾಯಾಧಿಕರಣದ ತಡೆಯಾಜ್ಞೆಯನ್ನು ರಾಜ್ಯದಲ್ಲಿ ನಿಷ್ಕ್ರಿಯಗೊಳಿಸುವ ಹಕ್ಕು ರಾಜ್ಯ ಸರ್ಕಾರಕ್ಕಿದೆ ಅಂತ ಈ ಸುಗ್ರೀವಾಜ್ಞೆ ಸಾರಿತು. ಅವತ್ತಿನ ಮಟ್ಟಿಗೆ ಬಂಗಾರಪ್ಪ ಕರ್ನಾಟಕದ ರೈತರ ಕಣ್ಣಲ್ಲಿ ಹೀರೋ ಆಗ್ತಾರೆ. ಬಂಗಾರಪ್ಪನವರ ಈ ದಿಟ್ಟ ನಿರ್ಧಾರ ತಮಿಳುನಾಡಿನಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತೆ. ಸುಗ್ರೀವಾಜ್ಞೆಗೆ ಸೆಡ್ಡು ಹೊಡೆದ ತಮಿಳುನಾಡು ಸಿಎಂ ಜಯಲಲಿತಾ. ಕರ್ನಾಟಕದ ಮುಖ್ಯಮಂತ್ರಿ ಬಂಗಾರಪ್ಪನವರು ಸುಗ್ರೀವಾಜ್ಞೆ ಹೊರಡಿಸಿದಾಗ ಜಯಲಲಿತಾ 1991ರ ಜೂನ್ನಲ್ಲಿ ಅವರು ಮೊದಲ ಬಾರಿಗೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸುತ್ತಾರೆ. ಬಂಗಾರಪ್ಪನವರು ಕಾವೇರಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ ತಕ್ಷಣ ಜಯಲಲಿತಾ ಅದನ್ನ ತಮ್ಮ ಹೊಸ ಸರ್ಕಾರದ ಅತಿದೊಡ್ಡ ಸವಾಲಾಗಿ ತೆಗೆದುಕೊಂಡರು. ಈ ಸುಗ್ರೀವಾಜ್ಞೆಯನ್ನ ಸಂವಿಧಾನ ಬಾಹಿರ ಮತ್ತು ನ್ಯಾಯಾಂಗದ ಮೇಲಿನ ದಾಳಿ ಅಂತ ಬಣ್ಣಿಸಿದ ಅವರು ತಕ್ಷಣವೇ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದರು ಹಾಗೂ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರೆ. ಕೇಂದ್ರ ಸರ್ಕಾರವು ಈ ವಿಷಯವನ್ನ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠದ ಅಭಿಪ್ರಾಯಕ್ಕೆ ಕಳುಹಿಸಿಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಒಂದು ರಾಜ್ಯವು ತನ್ನ ಶಾಸನಾಧಿಕಾರವನ್ನು ಬಳಸಿ ನ್ಯಾಯಾಧಿಕರಣದ ಆದೇಶವನ್ನು ರದ್ದುಗೊಳಿಸಲು ಸಾಧ್ಯವಿಲ್ಲ ಅಂತ ತೀರ್ಪು ನೀಡಿ ಬಂಗಾರಪ್ಪ ಸರ್ಕಾರದ ಸುಗ್ರೀವಾಜ್ಞೆಯನ್ನು ರದ್ದುಗೊಳಿಸಿತು. ಈ ಬೆಳವಣಿಗೆ ನಂತರ 1991ರ ಡಿಸೆಂಬರ್ನಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಭೀಕರ ಹಿಂಸಾಚಾರ ನಡೆಯುತ್ತೆ. ಬಂಗಾರಪ್ಪನವರ ಈ ನಡೆ ರಾಜಕೀಯವಾಗಿ ಅವರನ್ನ ರೈತ ನಾಯಕನನ್ನಾಗಿ ಬಿಂಬಿಸುತ್ತಾದರೂ ಕೂಡ ಕಾವೇರಿ ವಿವಾದಕ್ಕೆ ದೊಡ್ಡ ಕಾನೂನು ತಿರುವನ್ನ ನೀಡಿತು. ಅತ್ತ ಜಯಲಲಿತಾ ಮುಖ್ಯಮಂತ್ರಿಯಾಗಿ ತಮ್ಮ ಚೊಚ್ಚಲ ಅವಧಿಯಲ್ಲಿ ತಮಿಳುನಾಡಿನ ರೈತರ ಹಿತರಕ್ಷಕಿ ಎಂಬ ಇಮೇಜ್ ರೂಪಿಸಿಕೊಳ್ಳಲು ಕಾವೇರಿ ವಿಷಯವನ್ನು ಅಸ್ತ್ರವಾಗಿ ಬಳಸಿಕೊಳ್ತಾರೆ. ಕರ್ನಾಟಕದ ಮಂಡ್ಯ ಜಿಲ್ಲೆಯ ಜಯಲಲಿತಾ ಕಾವೇರಿ ವಿಚಾರದಲ್ಲಿ ತಮಿಳುನಾಡಿನ ಹಿತಾಸಕ್ತಿ ಕಾಯಲು ತಾವು ಮುಖ್ಯಮಂತ್ರಿಯಾದ ಒಂದೇ ವರ್ಷಕ್ಕೆ ಉಪವಾಸಕ್ಕೂ ಕೂಡ ಕೂಡ್ತಾರೆ. ಅಷ್ಟೇ ಅಲ್ಲ, 1993ರಲ್ಲಿ ಕಾವೇರಿ ನೀರಿಗಾಗಿ ಮರೀನಾ ಬೀಚ್ನಲ್ಲಿ ಜಯಲಲಿತಾ ನಡೆಸಿದ ಚಾರಿತ್ರಿಕ ಉಪವಾಸ ಸತ್ಯಾಗ್ರಹವು ದೆಹಲಿಯ ಕೇಂದ್ರ ಸರ್ಕಾರವನ್ನು ನಡುಗಿಸುತ್ತೆ. ಇದರಿಂದಾಗಿ ಕೇಂದ್ರ ಸರ್ಕಾರ ಕಾವೇರಿ ನಿಗಾ ಸಮಿತಿ ರಚಿಸಲು ಒಪ್ಪಬೇಕಾಗುತ್ತೆ. 1994ರಲ್ಲಿ HD ದೇವೇಗೌಡ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಾಗ ಕಾವೇರಿ ವಿವಾದ ಮತ್ತೊಮ್ಮೆ ಹೊಸ ರೂಪವನ್ನು ಪಡೆದುಕೊಂಡಿದೆ. 1995-96ರಲ್ಲಿ ಮಳೆಯ ಅಭಾವದಿಂದಾಗಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ತೀವ್ರ ಅಭಾವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ತಮಿಳುನಾಡು ತಮಗೆ ತಕ್ಷಣವೇ ನೀರು ಬಿಡಬೇಕೆಂದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ ತಮಿಳುನಾಡಿನ
ಕುರುವೈ ಬೆಳೆಗೆ ತುರ್ತಾಗಿ ನೀರು ಬಿಡುವಂತೆ ಕರ್ನಾಟಕಕ್ಕೆ ಸೂಚಿಸಿತು. ಆದರೆ ಕೃಷ್ಣರಾಜಸಾಗರ ಮತ್ತು ಕಬಿನಿ ಜಲಾಶಯಗಳಲ್ಲಿ ಕುಡಿಯುವ ನೀರಿಗೂ ಕೊರತೆ ಇದ್ದಾಗ ನೀರು ಬಿಡಲು ಸಾಧ್ಯವಿಲ್ಲ ಎಂಬುದು ಕರ್ನಾಟಕದ ಪ್ರತಿಪಾದನೆಯಾಗಿತ್ತು. ಈ ಹಂತದಲ್ಲಿ ರಾಜತಾಂತ್ರಿಕ ನಡೆ ಅನುಸರಿಸಿದ ದೇವೇಗೌಡರು ಸಂಘರ್ಷದ ಬದಲು ಕೇಂದ್ರದ ಮಧ್ಯಸ್ಥಿಕೆ ಹಾಗೂ ತಮಿಳುನಾಡು ಸರ್ಕಾರದೊಂದಿಗೆ ಮಾತುಕತೆಯ ಮಾರ್ಗವನ್ನು ಆಯ್ದುಕೊಳ್ತಾರೆ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ತಮಿಳುನಾಡಿಗೆ ನಿಗದಿಪಡಿಸಿದ ಪ್ರಮಾಣಕ್ಕಿಂತ ಕಡಿಮೆ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡ್ತಾರೆ. ಆ ಸಮಯದಲ್ಲಿ ದೇವೇಗೌಡರು ಅತ್ಯಂತ ಸೂಕ್ಷ್ಮ ಹಾಗೂ ಕಠಿಣ ರಾಜಕೀಯ ಪರಿಸ್ಥಿತಿಯಲ್ಲಿದ್ದರು ಎಂಬುದು ಗಮನಾರ್ಹ. ದೇವೇಗೌಡರು ನೀರು ಬಿಟ್ಟಿದ್ದಕ್ಕೆ ರಾಜ್ಯದ ಒಳನಾಡಿನಲ್ಲಿ ವಿಶೇಷವಾಗಿ ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತೆ. ವಿರೋಧ ಪಕ್ಷಗಳು ಕೂಡ ದೇವೇಗೌಡರು ತಮಿಳುನಾಡಿಗೆ ಶರಣಾಗಿದ್ದಾರೆ ಮತ್ತು ರೈತರ ಹಿತಾಸಕ್ತಿಯನ್ನ ಬಲಿ ನೀಡಿದ್ದಾರೆ ಅಂತ ತೀವ್ರವಾಗಿ ಟೀಕೆ ಮಾಡ್ತವೆ. ಆದರೆ ದೇವೇಗೌಡರು ಇದನ್ನ ಸಮರ್ಥಿಸಿಕೊಳ್ತಾ ನ್ಯಾಯಾಂಗ ನಿಂದನೆಯಿಂದ ರಾಜ್ಯವನ್ನ ಪಾರು ಮಾಡಲು ಮತ್ತು ಕಾನೂನಾತ್ಮಕ ಚೌಕಟ್ಟಿನಲ್ಲಿ ರಾಜ್ಯದ ಹಕ್ಕನ್ನ ಪ್ರತಿಪಾದಿಸಲು ಈ ರಾಜತಾಂತ್ರಿಕ ನಡೆ ಅತ್ಯಗತ್ಯವಾಗಿತ್ತು. ಇದೇ ರಾಜಕೀಯ ಅನುಭವ ಮುಂದೆ ಅವರು ಭಾರತದ ಪ್ರಧಾನಿಯಾದಾಗ ಕಾವೇರಿ ನದಿ ಪ್ರಾಧಿಕಾರ ರಚನೆಗೆ ಅಡಿಪಾಯವಾಯಿತು. ಕಾವೇರಿ ವಿವಾದದ ಇತಿಹಾಸದಲ್ಲೇ ರಾಜಕೀಯವಾಗಿ ತೀವ್ರ ಆತಂಕ ಸೃಷ್ಟಿಸಿದ ಅವಧಿ ಅಂದರೆ ಅದು 2002 ಮತ್ತು 2003ರ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಆಡಳಿತಾವಧಿ. 2002ರಲ್ಲಿ ಕರ್ನಾಟಕವು ಶತಮಾನದ ಭೀಕರ ಬರಗಾಲಕ್ಕೆ ಸಾಕ್ಷಿಯಾಗುತ್ತೆ. ಜಲಾಶಯಗಳು ಬತ್ತಿ ಹೋಗ್ತವೆ. ಬೆಂಗಳೂರಿನ ಕುಡಿಯುವ ನೀರಿಗೆ ಕಂಟಕ ಎದುರಾಗುತ್ತೆ. ಆದರೂ ಕೂಡ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ನೀರಿಗಾಗಿ ಪಟ್ಟು ಹಿಡಿತಾರೆ. ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಕಾವೇರಿ ನದಿ ಪ್ರಾಧಿಕಾರ ಕರ್ನಾಟಕಕ್ಕೆ ದಿನಕ್ಕೆ 9,000 ಕ್ಯೂಸೆಕ್ ನೀರು ಬಿಡುವಂತೆ ಆದೇಶವನ್ನು ಹೊರಡಿಸಿತು. ಕೃಷ್ಣ ಸರ್ಕಾರ ನಮ್ಮಲ್ಲಿ ನೀರಿಲ್ಲ, ಬಿಡಲು ಸಾಧ್ಯವಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿತು. ಸುಪ್ರೀಂ ಕೋರ್ಟ್ ಸಹ ಸಿಆರ್ಎ ಆದೇಶವನ್ನು ಪಾಲಿಸುವಂತೆ ಸೂಚಿಸಿತು. ನ್ಯಾಯಾಂಗದ ಆದೇಶ ಮತ್ತು ರಾಜ್ಯದ ರೈತರ ಹಿತಾಸಕ್ತಿಯ ನಡುವೆ ಸಿಲುಕಿದ ಎಸ್.ಎಂ. ಕೃಷ್ಣ ಅವರು 2002ರ ಅಕ್ಟೋಬರ್ನಲ್ಲಿ ಒಂದು ಅಭೂತಪೂರ್ವ ಹೆಜ್ಜೆ ನೆಡುತ್ತಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ರೈತರ ಬೆಂಬಲಕ್ಕೆ ನಿಲ್ಲಲು ಬೆಂಗಳೂರಿನಿಂದ ಮಂಡ್ಯದ ಮದ್ದೂರಿನವರೆಗೆ ಪಾದಯಾತ್ರೆಯನ್ನು ಆರಂಭಿಸುತ್ತಾರೆ. ಈ ಪಾದಯಾತ್ರೆ ಕರ್ನಾಟಕದಾದ್ಯಂತ ದೊಡ್ಡ ಜನಜಾಗೃತಿಯನ್ನು ಮೂಡಿಸಿತು. ಕೃಷ್ಣ ಅವರ ಪ್ರತಿಷ್ಠೆ ದೇಶದ ಮಟ್ಟದಲ್ಲಿ ಎತ್ತರಕ್ಕೆ ಬೆಳೆಯಿತು. ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಬಲಮುರಿ ಬಳಿ ಕಾವೇರಿ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡ್ತಾ ಇರುವುದನ್ನು ಪ್ರತಿಭಟಿಸಿ ಕಾವೇರಿ ಪ್ರೇಮಿ ಗುರುಸ್ವಾಮಿ ಎಂಬುವವರು ಬಲಮುರಿ ಜಲಪಾತದ ಬಳಿ ನದಿಗೆ ಹಾರಿ ಆತ್ಮಬಲಿ ನೀಡಿದರು. ಗುರುಸ್ವಾಮಿಯವರ ಈ ಭೀಕರ ಸಾವು ಇಡೀ ಮಂಡ್ಯ ಜಿಲ್ಲೆಯನ್ನು ಬೆಚ್ಚಿ ಬೀಳಿಸಿತು. ಪ್ರತಿಭಟನೆಗಳು ಹಿಂಸಾತ್ಮಕ ರೂಪವನ್ನು ಪಡೆದುಕೊಂಡವು. ರಾಜ್ಯಾದ್ಯಂತ ಸಾರಿಗೆ ಸ್ತಬ್ಧವಾಯಿತು. ಈ ನಡುವೆ ನ್ಯಾಯಾಲಯದ ಅಂಗಳದಲ್ಲಿ ದೊಡ್ಡ ರಾಜಕೀಯ ಹಿನ್ನಡೆ ಕಾದಿತ್ತು. ಅದೇ ನ್ಯಾಯಾಂಗ ನಿಂದನೆ. ಕರ್ನಾಟಕ ನೀರು ಬಿಡದೇ ಇರುವುದನ್ನ ಮತ್ತು ಮುಖ್ಯಮಂತ್ರಿಯೇ ಪಾದಯಾತ್ರೆ ಮಾಡ್ತಾ ಇರುವುದನ್ನ ಕಂಡು ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದ್ರೆ ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಸಲ್ಲಿಸುತ್ತೆ. ಸುಪ್ರೀಂ ಕೋರ್ಟ್ ಈ ವಿಷಯವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತೆ. ಪರಿಣಾಮ ಸರ್ವೋಚ್ಚ ನ್ಯಾಯಾಲಯ ತನ್ನ ಆದೇಶದಲ್ಲಿ ಸಂವಿಧಾನಾತ್ಮಕ ಹುದ್ದೆಯಲ್ಲಿದ್ದುಕೊಂಡು ಕೋರ್ಟ್ ಆದೇಶವನ್ನು ಉಲ್ಲಂಘಿಸುವುದು ಕಾನೂನಿನ ಆಡಳಿತಕ್ಕೆ ಸವಾಲು ಅಂತ ತೀವ್ರ ತರಾಟೆಗೆ ತೆಗೆದುಕೊಳ್ಳುತ್ತೆ. ಅದರ ಬೆನ್ನಲ್ಲೇ ಕರ್ನಾಟಕ ಸರ್ಕಾರದ ಅಂದಿನ ಮುಖ್ಯ ಕಾರ್ಯದರ್ಶಿ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿ ಯಾಕೆ ನಿಮ್ಮ ಮೇಲೆ ಕ್ರಮವನ್ನು ನಾವು ಜರುಗಿಸಬಾರದು ಮತ್ತು ಜೈಲಿಗೆ ಕಳುಹಿಸಬಾರದು ಅಂತ ಪ್ರಶ್ನೆಯನ್ನು ಮಾಡುತ್ತೆ. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ತಮ್ಮ ಪಾದಯಾತ್ರೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಬೇಕಾಗುತ್ತೆ. ಅಂತಿಮವಾಗಿ ಕೃಷ್ಣ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಬೇಷರತ್ತು ಕ್ಷಮಾಪಣೆಯನ್ನ ಕೋರಿ ಅಲ್ಪ ಪ್ರಮಾಣದ ನೀರನ್ನ ತಮಿಳುನಾಡಿಗೆ ಹರಿಸಬೇಕಾಗುತ್ತೆ. ಹೀಗೆ ಇತಿಹಾಸವನ್ನು ಅವಲೋಕಿಸುತ್ತಾ ಹೋದರೆ ಬರಗಾಲ ಬಂದಾಗಲೆಲ್ಲ ಕಾವೇರಿ ರಾಜಕೀಯ ಭುಗಿಲೆದ್ದಿದೆ. ಈಗ ಮತ್ತೊಮ್ಮೆ ಬರಬಾರದ ಬರ ಬಂದೇ ಬಿಟ್ಟಿದೆ. ಗೋಧಿ ಮುಚ್ಚದ ಕೆಂಡದಂತಿದ್ದ ಕಾವೇರಿ ರಾಜಕೀಯದ ಒಂದು ಕಿಡಿ ಇಂದು ಕಾಣಿಸಿದೆ. ಇಂತಹ ಕಿಡಿಗೇಡಿಗಳೇ ರಾಜಕೀಯ ಕಾಡ್ಗಿಚ್ಚಿಗಾಗಿ ಹಬ್ಬಿರುವುದಕ್ಕೆ ಈ ಕಾವೇರಿ ರಾಜಕೀಯದ ಇತಿಹಾಸವೇ ಒಂದು ಸಾಕ್ಷಿ.
ಮತ್ತಷ್ಟು ಡೀಟೇಲ್ಸ್ ನನ್ನ ಕಲಿಗೆ ವೀರೇಂದ್ರ ಒಪ್ಪಂದ ನೀಡ್ತಾ ಹೋಗ್ತಾರೆ. ವೀರೇಂದ್ರ, ಈಗ ಈ ಹಿಂದಿನ ವರದಿಯಲ್ಲಿ ನಾವು ಗಮನಿಸಿದ್ವಿ, ಕರ್ನಾಟಕಕ್ಕೆ ಸಂಬಂಧಪಟ್ಟ ರಾಜಕಾರಣಿಗಳು ಕೈಗೊಂಡ ಕೆಲವೊಂದಷ್ಟು ನಿರ್ಣಾಯಕ ನಿರ್ಧಾರಗಳು ಯಾವ ರೀತಿ ಕಾವೇರಿ ವಿವಾದ ಹಾಗೆ ಹೋರಾಟದಲ್ಲಿ ಅವರ ಹೆಸರು ಅಚ್ಚುಳಿಯಂತೆ ಮಾಡಿದೆ ಅಂತ ಹೇಳಿ. ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಪಾದಯಾತ್ರೆಯನ್ನ ಮಾಡಿದ್ರು, ಅದು ಎಲೆಕ್ಷನ್ ಪರ್ಪಸ್ಗೋ ಮತ್ತೊಂದು ಮಗದೊಂದು ಮೇಕೆದಾಟಿಗಾಗಿ ಅನ್ನೋದೊಂದು ನಮ್ಮೆಲ್ಲರ ನೆನಪಿನಲ್ಲಿ ಇರ್ತಕ್ಕಂಥ ವಿಚಾರ. ಇದನ್ನ ಹೊರತುಪಡಿಸಿ ಏನಾದರೂ ಈ ರೀತಿಯ ಅಂದ್ರೆ ಹಿಂದಿನವರು ಕೈಗೊಂಡಂತಹ ನಿರ್ಧಾರಗಳನ್ನ ಕೈಗೊಳ್ಳಿಕ್ಕೆ ಆಪ್ಷನ್ ಇದೆಯಾ ಅಂತ ಡಿ ಕೆ ಶಿವಕುಮಾರ್ ಅವರು ಅರ್ಥಾತ್ ಮುಖ್ಯಮಂತ್ರಿಗಳ ಮುಂದೆ? ಸ್ಮಿತಾ, ಯಾವ ತೀರ್ಪು ಹೊರಬರುತ್ತೆ ಅದನ್ನು ಆಧರಿಸಿ ಹೋರಾಟಗಳು, ಪಾದಯಾತ್ರೆ ಆಗಿದ್ದಾಗಿರ್ಬೋದು ಅಥವಾ ಸುಗ್ರೀವಾಜ್ಞೆ ಆಗಿರ್ಬೋದು, ಇವೆಲ್ಲ ನಾವು ನೋಡಿದ್ವಲ್ಲ, ಅವೆಲ್ಲವೂ ಕೂಡ ತೀರ್ಪನ್ನು ಆಧರಿಸಿ ಕೈಗೊಂಡ್ರಂಥ ತೀರ್ಮಾನ ಆಗಿತ್ತು. ಮತ್ತು ನೋಡಿ, ಆ ಎಲ್ಲ ತೀರ್ಮಾನಗಳಿಗೂ ಎರಡು ಆಯಾಮ ಇತ್ತು. ಒಂದು ಕಡೆ ಅವ್ರನ್ನ ಹೀರೋ ಅಂತ ಬಿಂಬಿಸ್ತಾ ಇದ್ರು, ಮತ್ತೊಂದು ಕಡೆ ಟೀಕೆ ಮಾಡ್ತಾ ಇದ್ರು. ಈಗ ಬಂಗಾರಪ್ಪನವ್ರು ಸುಗ್ರೀವಾಜ್ಞೆ ರೈತರ ಕಣ್ಣಲ್ಲಿ ಹೀರೋ ಆದರು, ಆದರೆ ಸುಪ್ರೀಂ ಕೋರ್ಟ್ ಏನು ಮಾಡ್ತಾ ಇದನ್ನ ಸುಗ್ರೀವಾಜ್ಞೆನೇ ರದ್ದು ಮಾಡ್ತಾರೆ. ಎಂಥ ತೀರ್ಮಾನ ಮಾಡಿಬಿಟ್ರು ಬಂಗಾರಪ್ಪನವರು, ನ್ಯಾಯದ ವಿರುದ್ಧ ಹೋಗ್ಬಿಟ್ರಲ್ಲ, ನ್ಯಾಯಾಲಯದ ವಿರುದ್ಧ ಹೋಗ್ಬಿಟ್ರಲ್ಲ ಅನ್ನುವಂಥ ಟೀಕೆಯೂ ಬಂತು ಅಂತ. ಕೇವಲ ಅದಷ್ಟೇ ಅಲ್ಲ, ನೀವು ದೇವೇಗೌಡರ ಕಾಲದಲ್ಲೂ ಆ ಟೀಕೆನ ಎದುರಿಸಿದ್ರು. ಮೊದಲು ನೀರು ಬಿಡದೆ ಹೋದದ್ದು, ಆನಂತರ ನೀರು ಬಿಟ್ಟ ಕಾರಣಕ್ಕಾಗಿ ಟೀಕೆ. ನೀರು ಬಿಡದೆ ಹೋದರೂ ತಪ್ಪು, ಇಲ್ಲಿ ನೀರು ಬಿಟ್ಟರೂ ತಪ್ಪು. ನೀರು ಬಿಟ್ಟರೆ ಯಾಕೆ ಬಿಟ್ರಿ ತಮಿಳ್ನಾಡಿಗೆ, ನಮಗೆ ನೀರಿಲ್ಲ ಅಂತ. ಬಿಡದೆ ಹೋದರೆ ನ್ಯಾಯಾಲಯ ಸುಮ್ಮನೆ ಇರುತ್ತಾ? ಅಂತಹ ಸಂದರ್ಭಗಳು ಎದುರಾಗ್ತಾ ಇದೆ ಅಂತೇಳಿ. ಈಗ ಕರ್ನಾಟಕದ ಸ್ಥಿತಿಗತಿ ಹೇಗಿದೆ? ಬರಗಾಲ ಇದೆ, ಭೀಕರ ಬರಗಾಲವನ್ನು ಎದುರಿಸ್ತಾ ಇದ್ದೀವಿ. ಇಲ್ಲಿಯವರೆಗೂ CWMA ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ನಮ್ಮ ವಿರುದ್ಧವಾದಂಥ ಯಾವುದೇ ಒಂದು ನಿಲುವನ್ನು ತಳೆದಿಲ್ಲ. ಈ ಭೀಕರ ಬರಗಾಲವನ್ನು ಅರ್ಥ ಮಾಡಿಕೊಂಡು ಆ ಕಾರಣಕ್ಕಾಗಿ ಅಂತ ಹೋರಾಟದ ಸಂದರ್ಭ ಯಾವುದು ಬಂದಿಲ್ಲ. ಆದರೆ ರೈತರ ಹೋರಾಟ ನಿಂತಿಲ್ಲ, ಅವ್ರು ಈಗಲೂ ಕೂಡ ಹೋರಾಟ ಮಾಡ್ತಾನೆ ಇದ್ದಾರೆ. ನಮಗೆ ಬಿತ್ತನೆಗೆ ಬೆಳೆಗೆ ನೀರು ಸಿಗ್ತಾ ಇಲ್ಲ ಅಂತ ಹೇಳಿ. ಬಹುಶಃ ಅದೇ ಕಾರಣಕ್ಕಾಗಿ ನಾನು ಹೇಳಿದೆ, ನಾಳಿನ ಸಭೆ ಇದೆಯಲ್ಲ ಅದು ಬಹಳ ಮಹತ್ವಪೂರ್ಣ, ಬಹಳ ನಿರ್ಣಾಯಕ. ಯಾವಾಗ ರಾಜಕಾರಣಿಗಳು, ರಾಜಕೀಯ ನಾಯಕರು, ನೇತಾರರು ತೀರ್ಮಾನ ತೆಗೆದುಕೊಳ್ಳುವಂಥ ಸಂದರ್ಭ ಬರುತ್ತೆ ಅಂದರೆ, ರಾಜ್ಯದಲ್ಲಿ ಹೋರಾಟ ತೀವ್ರ ಆದಾಗ ಹಾಗೂ ಸುಪ್ರೀಂ ಕೋರ್ಟ್ನ ತೀರ್ಪು, CWMA ತೀರ್ಪು, ಇಂತಹ ಒಂದು ತೀರ್ಪುಗಳು ಬಂದಾಗ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕಾಗುತ್ತೆ. ಅದೇ ಕಾರಣಕ್ಕಾಗಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಏನಂತ, ನಾನು ದೆಹಲಿಗೆ ಹೋಗಿ ಸಂಸದರ ಸಭೆಯನ್ನು ನಡೆಸ್ತೇನೆ. ಅಂದರೆ ಅವರು ಯಾವಾಗ DMK ಸಂಸತ್ತಿನಲ್ಲಿ ಸದನದ ಬಾವಿಗಿಳಿದು ಹೋರಾಟ ಮಾಡ್ತೋ ಅದಕ್ಕೆ ಉತ್ತರವನ್ನು ನಮ್ಮ ಸಂಸದರು ಕೊಡಬೇಕು, ಅದಕ್ಕೆ ಬೇಕಾದಂಥ ಸಭೆಯನ್ನು ನಾನು ಮಾಡ್ತೀನಿ, ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ CWMAಗೆ ಅಧಿಕಾರಿಗಳನ್ನ ಕಳಿಸಿ ಏನು ಮಾಹಿತಿ ಕೊಡಬೇಕು ಅದನ್ನು ಕೊಡ್ತಾ ಇದ್ದಾರೆ. ಇಲ್ಲಿಯವರೆಗೂ ರಾಜ್ಯ ಸರ್ಕಾರ ತನ್ನ ನೆಲೆಗಟ್ಟಿನಲ್ಲಿ ಏನು ಮಾಡಬೇಕು ಅವೆಲ್ಲವನ್ನು ಕೂಡ ಮಾಡಿದೆ. ಆ ಕಡೆ ತಮಿಳುನಾಡು ಕೂಡ ಅಷ್ಟೇ ಆಕ್ರಮಣಕಾರಿಯಾಗಿ ಕಾವೇರಿ ವಿಚಾರದಲ್ಲಿ ಈಗಾಗಲೇ ಹೆಜ್ಜೆಯನ್ನು ಮುಂದಿಟ್ಟಿದೆ. ಬಹುಶಃ ನಾಳೆಯ ಸಭೆಯ ನಂತರ ಏನು ನಿರ್ಣಯ ಬರುತ್ತೆ ಅದು ತಮಿಳುನಾಡಿನ ನಡೆಯನ್ನು ನಿರ್ಧಾರ ಮಾಡುತ್ತೆ, ಕರ್ನಾಟಕದ ನಡೆಯನ್ನು ನಿರ್ಧಾರ ಮಾಡುತ್ತೆ. ಕೇವಲ ಕಾನೂನು ನೆಲೆಗಟ್ಟಷ್ಟೇ ಅಲ್ಲ, ರಾಜಕೀಯ ತೀರ್ಮಾನಗಳು ಕೂಡ ಅದನ್ನು ಆಧರಿಸಿ ಆಗುತ್ತೆ. ಸ್ಮಿತಾ, ಈಗ ರಾಜಕೀಯನೂ ಮಾತಾಡ್ಬಿಡೋಣ, ಪ್ರಸ್ತುತ ಏನು ನಡೀತಿದೆ ಅನ್ನೋದ್ರ ಬಗ್ಗೆ. ಈಗ ತಮಿಳುನಾಡಿನ ಸಂಸದರು ಅಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಿದ್ದಾರೆ. ಅದರ ಅರ್ಥ ನಾವು ಸಿಂಪಲ್ ಆಗಿ ಮಾಡ್ಕೊಳ್ಳೋದಾದ್ರೆ ಕೇಂದ್ರ ಸರ್ಕಾರ ಏನು ತಮಿಳುನಾಡಿಗೆ ಫೇವರ್ ಮಾಡ್ತಿಲ್ಲ ಅನ್ನೋ ರೀತಿ. ಇನ್ನು ನಮ್ಮ ರಾಜ್ಯದ ಆಡಳಿತಾರೂಢ ಪಕ್ಷದವ್ರು ಏನು ಹೇಳ್ತಿದ್ದಾರೆ, ಬಿಜೆಪಿಯ ಸಂಸದರು ಯಥೇಚ್ಛವಾಗಿದ್ದಾರೆ, ಅವ್ರು ಕೇಂದ್ರ ಸರ್ಕಾರವನ್ನ ಕನ್ವಿನ್ಸ್ ಮಾಡ್ಬೋದು, ನಮ್ಮ ಮಾತು ಕೇಳೋ ರೀತಿಯಲ್ಲಿ ಮಾಡ್ಬೋದು, ಅಟ್ಲೀಸ್ಟ್ ಹೋಗಿ ಮಾತನಾಡಬಹುದು ಅನ್ನೋ ರೀತಿಯಲ್ಲಿ. ಅದಕ್ಕೆ ಕೇಂದ್ರ ಸರ್ಕಾರ ಆಸ್ ಆಫ್ ನೌ ಕರ್ನಾಟಕದ ವಾದವನ್ನು ಕೂಡ ಕೇಳಿಸ್ಕೊಳ್ತಿಲ್ಲ ಅನ್ನೋ ರೀತಿಯಲ್ಲಿ. ಇದು ಪೊಲಿಟಿಕಲ್ ಬ್ಲೇಮ್ ಗೇಮ್ ಹೌದು, ಬಟ್ ಕೇಂದ್ರ ಸರ್ಕಾರದ ರೋಲ್ ನಿಜವಾಗ್ಲೂ ಇದರಲ್ಲಿ ಇದೆಯಾ ಅಂತ? ಖಂಡಿತ ಇಲ್ಲ. ಯಾಕಂದರೆ ಅದಕ್ಕೋಸ್ಕರನೇ ಈಗ ಪ್ರಾಧಿಕಾರ ಮಾಡಿರೋದು ಯಾಕೆ, CWMA ಅಂತ ಮಾಡಿರೋದು ಯಾಕೆ, CWRC ಅಂತ ಇರೋದು ಯಾಕೆ, ಸುಪ್ರೀಂ ಕೋರ್ಟ್ ಯಾಕೆ ತಮಿಳುನಾಡಿನ ಮೇಲ್ವಿಚಾರಣಾ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಯಾಕೆ ತಿರಸ್ಕಾರ ಮಾಡ್ತು? ಕೇಂದ್ರ ಸರ್ಕಾರದ ಪಾತ್ರ ಏನಾದರೂ ಇದ್ದಿದ್ದೇ ಆಗಿದ್ದಿದ್ರೆ ಇದು ರಾಜಕೀಯವಾಗಿ ಮತ್ತು ಇನ್ನೂ ಒಂದು ಹಂತಕ್ಕೆ ಈಗಾಗಲೇ ಹೋಗ್ತಾ ಇತ್ತು. ಯಾರು ಸುಮ್ಮನೆ ಕೂರ್ತಾ ಇರಲಿಲ್ಲ. ರಾಜಕೀಯವಾಗಿ ನೋಡಿ, ಕಾವೇರಿಯಲ್ಲಿ ನೀರಿಗಿಂತ ಹೆಚ್ಚು ರಾಜಕೀಯ ಹರಿದಿದ್ದಾಗಿದೆ ಈಗಾಗಲೇ. ಅದನ್ನು ನಾವು ನೋಡಿದ್ದೀವಿ ಪ್ರತಿ ಹಂತದಲ್ಲೂ ಕೂಡ. ನೀವು ಈಗ ನಾವು 3 ಸ್ಟೋರಿ ಕೊಟ್ಟಿದ್ದೀವಿ ಅಷ್ಟೇ ಸ್ಮಿತಾ. ಇತಿಹಾಸದಲ್ಲಿ ತೆಗಿತಾ ಹೋದರೆ ಎಷ್ಟು ಪುಟಗಳಿದೆ ಅಂದರೆ ನಾವು ಎಷ್ಟು ಗಂಟೆಗಳ ಕಾರ್ಯಕ್ರಮ ಮಾಡಿದ್ರೂ ಮುಗಿಯೋಲ್ಲ, ಅಷ್ಟಿದೆ ಇತಿಹಾಸ. ಅಷ್ಟು ರಾಜಕೀಯದ ಮೇಲಾಟ ನಡೆದಿದೆ. ಅದರಲ್ಲೂ ಜಯಲಲಿತಾ, ಮಂಡ್ಯದವರು, ಮಳವಳ್ಳಿಯವರು, ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ವಿರುದ್ಧ ಅವರು ಎಷ್ಟು ರಾಜಕೀಯ ನಿಲುವುಗಳನ್ನ ತೆಗೆದುಕೊಂಡ್ರು, ರಾಜಕೀಯ ಹೋರಾಟ ಮಾಡಿದ್ರು, ಉಪವಾಸ ಕೂತ್ಬಿಟ್ರು. ಮರೀನಾ ಬೀಚಲ್ಲಿ ಹೋಗಿ ಉಪವಾಸ ಕೂತ್ರು ಕಾವೇರಿ ನೀರಿಗೋಸ್ಕರ. ಅದನ್ನು ನಾನು ಹೇಳಿದ್ದೆ 2-3 ಸತಿ, ಇದನ್ನು ಹೇಳಿದ್ದೀನಿ, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಯಾಕಂದರೆ ತುಂಬ ರೆಲೆವೆನ್ಸ್ ಇದೆ. ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಸಚಿವರಾಗಿದ್ದಾಗ ಇದೇ ಬೆಂಗಳೂರಿನ HAL ಏರ್ಪೋರ್ಟ್ ರೋಡಲ್ಲಿರುವಂತಹ ಐಷಾರಾಮಿ ಹೋಟೆಲ್ನಲ್ಲಿ ಒಂದು ಸಭೆ ಆಗುತ್ತೆ. ಅವ್ರು ಆಫ್ ದ ರೆಕಾರ್ಡ್ ಕೇಳ್ಕೊತಾರೆ, ಅಮ್ಮ ನಿನಗೆಲ್ಲ ಗೊತ್ತು, ನೀ ಇದೇ ಊರೋಳು, ಕನ್ನಡದಲ್ಲಿ ಮಾತಾಡ್ತಾರೆ, ನಿನಗೆ ಇದೇ ಊರೊಳಗಾಗಿ ಯಾಕೆ ನೀನು ನಮಗೊಂದು ಸ್ವಲ್ಪ ಕರುಣೆ ತೋರಿಸ್ತಾ ಇಲ್ಲ ಅಂತ ಕೇಳಿದಾಗ ಜಯಲಲಿತಾ ಉತ್ತರ ಏನು ಗೊತ್ತಾ? ನೋಡಿ, ಬಹುಶಃ ಅವರಿಗೆ ಅನಿವಾರ್ಯತೆ ಇತ್ತು ಅನಿಸುತ್ತೆ. ತಮಿಳುನಾಡಲ್ಲೂ ಕೂಡ ಆಕೆ ಮಂಡ್ಯದಕ್ಕೆ, ಹಾಗಾಗಿ ತಮಿಳುನಾಡಿನ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸ್ತಾರೆ ಅನ್ನುವಂಥ ಅಪವಾದ ಅವ್ರಿಗೆ ಬೇಕಾಗಿರಲಿಲ್ಲ. ಅವ್ರು ಅದೇ ಮಾತನ್ನು ಹೇಳ್ತಾರೆ, ನಾನು ಅಲ್ಲಿ ರಾಜಕೀಯವನ್ನು ಮಾಡಲೇಬೇಕಾಗಿದೆ, ಇದು ನನ್ನ ಸರ್ವೈವಲ್ ಪ್ರಶ್ನೆ ಅನ್ನುವ ಅರ್ಥದಲ್ಲಿ ಅವ್ರು ಉತ್ತರವನ್ನು ಕೊಡ್ತಾರೆ ಅಂತ. ಹಾಗಿದೆ ರಾಜಕಾರಣ ಇಲ್ಲಿ ಕಾವೇರಿಯಲ್ಲಿ. ಹೀಗಿರುವಾಗ ಈ ರಾಜಕಾರಣಕ್ಕೆ ಕೊನೆ ಇಲ್ಲ. ಮುಂದಿನ ದಿನಗಳಲ್ಲಿ ಆ ರಾಜಕಾರಣದ ಮೇಲಾಟವನ್ನು ಕೂಡ ನಾವು ಗಮನಿಸಬಹುದು. ಸ್ಮಿತಾ, ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.